ಆಮೇಲೆ ಈ ಲಕ್ಷ್ಮಣ್ ಯಾರು ಅಂತನದು. ಆಮೇಲೆ ಅದು ಹೇಳಕ್ಕಾಗಲ್ಲ. ಈ ಬಿಜೆಪಿಯವರು ಸುಳ್ಳು ಹೇಳ್ಬಿಟ್ಟು ಲಕ್ಷ್ಮಣ್ ಗೌಡ ಅಂತ ಇಟ್ಕೋಬೇಕಾಗಿತ್ತು, ಲಕ್ಷ್ಮಣ್ ಒಕ್ಲಿಗನೇ ಅಲ್ಲ ಅಂತ ಅಂದ್ಬಿಟ್ರು. ಹೇಳಕ್ ಅವ್ರು ಏಸದಿಲ್ಲ ಅಂತ ಜನ ಅವರು. ಪ್ರತಾಪ್ ಸಿಂಹ, ಅವನೇ ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾನ. ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾನ. ಇವರು ಲಕ್ಷ್ಮಣ ಅಂತ ಇಟ್ಕೊಂಡಿದ್ದಾರೆ. ಅದು ಹುಟ್ಟಿರೋದು ಒಕ್ಲಿಗರ ಜಾತಿನಲ್ಲೇ ಹುಟ್ಟಿರೋದು. ತುಳಸಿದಾಸಪ್ಪ ಆದ್ಮೇಲೆ ಈಗ ಇವ್ರು ನಿಲ್ಸಿದೀವಿ. ಒಳ್ಳೆ ಕ್ಯಾಂಡಿಡೇಟ್. ಯಾಕಂತಂದ್ರೆ ವಿಚಾರ ಗೊತ್ತಿರ್ತಕ್ಕಂಥದ್ದು, ವಿಚಾರವಂತರು. ಈಗ ಪಕ್ಷದ ವಕ್ತಾರ ಆಗ್ಬೇಕಾದ್ರೆ ಪಕ್ಷದ ಸಿದ್ಧಾಂತ ಗೊತ್ತಿರಬೇಕಲ್ಲ, ಕಾರ್ಯಕ್ರಮಗಳು ಗೊತ್ತಿರಬೇಕಲ್ಲ. ಈ ದೇಶದ ರಾಜಕೀಯ ಗೊತ್ತಿರಬೇಕಲ್ಲ, ಕರ್ನಾಟಕದ ರಾಜಕೀಯ ಗೊತ್ತಿರಬೇಕಲ್ಲ, ರಾಜಕಾರಣಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. ಆ ಪ್ರತಾಪ್ ಸಿಂಹ ಇವರು ಟೀಕೆನ ಸಹಿಸ್ಕೊಳ್ಳಾರ್ದೇನೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಟ್ಟಿದ್ದಾನೆ. ಪ್ರತಾಪ್ ಸಿಂಹ ಸಹಿಸ್ಕೊಳ್ಳಕ್ಕಾಗದೇನೆ ಟೀಕೆನ, ಯಾಕಂದ್ರೆ ಬಹಳ ಬಾಣಗಳು ಚುಚ್ತಾ ಇದ್ವಲ್ಲ, ಅದಕ್ಕೋಸ್ಕರ ಹೋಗಿ ಸ್ಟೇ ತಗೊಂಡ್ಬಿಟ್ರು. ಈಗ ಜನಪರವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನರ ಪ್ರತಿನಿಧಿ ಬೇಕಾ ಬೇಡವಾ? ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರತಿನಿಧಿ ಬೇಕಾ ಬೇಡವೇನ್ರಿ? ಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ. ಸ್ವಾಭಿಮಾನದ ಪ್ರಶ್ನೆ. ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಲಕ್ಷ್ಮಣ್ ಪರವಾಗಿ ಕೆಲಸ ಮಾಡಿ ನಾನೇ ಅಭ್ಯರ್ಥಿ ಅಂತಕ್ಕಂಥದನ್ನ ಹೇಳಬೇಕು. ಹೇಳ್ತೀರಿ ಅಲ್ವಾ? ಹೇಳ್ತೀರಿ ಅಲ್ವಾ?